ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ನಾನು ಅಭಿನಂದನ್ ಆವಾಸ ಕ್ರಿಯೇಷನ್ಸ್ ಇಂದ. ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ, ಕಳೆದ ವಿಡಿಯೋಗಳಲ್ಲಿ ತುಂಬಾ ಜನ ಕೇಳಿರೋ ವಿಡಿಯೋ ಮಾಡಕ್ ಹೊರಟಿದ್ದೀನಿ. ಸೆಕೆಂಡ್ ಸ್ಟೆಪ್ ಅಪ್ಲಿಕೇಶನ್ ನ ಫಿಲ್ ಮಾಡೋದು ಹೇಗೆ ಆಯ್ತಾ. ಸುಮಾರು ಜನ ಕಮೆಂಟ್ ಅಲ್ಲಿ ಸೆಕೆಂಡ್ ನೋಡ್ ಅಪ್ಲಿಕೇಶನ್ ಹಾಕೋದು ಹೇಗೆ ಹೇಳಿ 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 ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ. ಬಟ್ ಬೈದಲ್ಲೇ ಮಾಡ್ತಾ ಇದೀನಿ. ಯಾಕೆ ಇಷ್ಟು ದಿನ ಈ ವಿಡಿಯೋ ಮಾಡಿರ್ಲಿಲ್ಲ ಅಂದ್ರೆ, ನಾವು ಈಗ ಇದೇ ತರ ಅಪ್ಲೈ ಮಾಡೋದು ಅಂತ ಹೇಳ್ಕೊಟ್ಟು ಏನಾದ್ರೂ ಸ್ವಲ್ಪ ತೊಂದರೆ ಆದ್ರೆ ನೀವೇ ಹೇಳ್ಕೊಟ್ಟಿದ್ದು ನಿಮ್ಮಿಂದನೇ ತಪ್ಪಾಗಿದ್ದು ನೀವೇ ಸರಿ ಮಾಡಿಸಿ ಅಂತ ಹೇಳ್ತಾರೆ ಆಯ್ತಾ. ಅದಕ್ಕೋಸ್ಕರ ಒಂದಿಬ್ರು ಮೂರು ಜನನ ಕೇಳ್ಕೊಂಡು ಅವ್ರು ಅಪ್ಲೈ ಮಾಡಾಗಿ ಅವ್ರದ್ದು ಕರೆಕ್ಟಾಗಿ ಶೀಟ್ ಬಂದಿರೋ ಉದ್ದೇಶದಿಂದ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಆದ್ರೂ ಕೂಡ ನನಗೆ ಪೂರ್ತಿ ಕಾನ್ಫಿಡೆಂಟ್ ಇಲ್ಲ, ಯಾಕಂದ್ರೆ ಯೂನಿವರ್ಸಿಟಿ ಅವ್ರು ಇದೇ ತರ ಫಿಲ್ ಮಾಡ್ಬೇಕು ಅಂತ ಏನು ಹೇಳಿಲ್ಲ. ಅದಕ್ಕೋಸ್ಕರ ಈಗಲೇ ಹೇಳ್ತಾ ಇದ್ದೀನಿ. ನಾನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ಬಟ್ ರಿಸ್ಕ್ ನಿಂದ, ಯಾಕಂದ್ರೆ ನೀವೇ ಅಪ್ಲೈ ಸರಿ ಮಾಡಿಸಿದ್ರೆ ನಾನು ಎಲ್ಲೂ ಹೋಗಿ ಮಾಡಿಸ್ಲಪ್ಪ ಆಯ್ತಾ. ಅದಕ್ಕೋಸ್ಕರ ಬಹುಶಃ ಸರಿ ಇರುತ್ತೆ, ಆದರೂ ಕೂಡ ಹೇಳಿದ್ದೀನಿ ನಿಮಗೆ ಆಯ್ತಾ. ಈಗ ಸ್ಕ್ರೀನ್ ರೆಕಾರ್ಡ್ ಮಾಡಿ ಹೇಳ್ತೀನಿ, ನೋಡ್ಕೊಳ್ಳಿ ಹೇಗೆ ಅಪ್ಲೈ ಮಾಡೋದು ಅಂತ. ಜಾಗ್ರತವಾಗಿ ಅಪ್ಲೈ ಮಾಡಿ ಆಯ್ತಾ, ಏನೂ ತೊಂದರೆ ಆಗದೆ ಇರಲಿ ಅಂತ ಅನ್ಕೊಳ್ಳಿ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು. ಯಾರು ನಮ್ಮ ಆವಾಸ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇದೆ, ಅಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು. ಅಲ್ಲಿ ಪ್ರತಿ ಅಪ್ಡೇಟ್ ಮತ್ತು PDF ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದೇ ರೀತಿ ಮೈಸೂರು ಯೂನಿವರ್ಸಿಟಿ ಮತ್ತು ಇತರ ಯೂನಿವರ್ಸಿಟಿಗಳ ಅಪ್ಡೇಟ್ ಬೇಕು ಅಂದರೆ ನಮ್ಮ ಆವಾಸ ಕ್ರಿಯೇಷನ್ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಮೊದಲು ಗೂಗಲಲ್ಲಿ ಹೋಗಿ UOM ಅಂತ ಟೈಪ್ ಮಾಡ್ಕೊಳ್ಳಿ. ಹಾಗೆ ಈ ರೀತಿ ಓಪನ್ ಆಗುತ್ತೆ. ಅದಾದಮೇಲೆ ಏನು ಮಾಡಬೇಕಪ್ಪ ಅಂದರೆ, ಯೂನಿವರ್ಸಿಟಿ ಆಫ್ ಮೈಸೂರು ಅನ್ನೋ ಎರಡನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದಷ್ಟು ಡೆಸ್ಕ್ಟಾಪ್ ಮೋಡ್ಗೆ ಹಾಕೊಳ್ಳಿ. ಇಲ್ಲ ಕಂಪ್ಯೂಟರ್ ಮಾಡ್ತಿದ್ರೆ ಕಂಪ್ಯೂಟರ್ ಕಾಣಲಿ ಅಂತ ನಾನು ಡೆಸ್ಕ್ಟಾಪ್ ಮೋಡ್ ಹಾಕೋತಾ ಇದ್ದೀನಿ ಅಷ್ಟೇ. ಮತ್ತು ಡೆಸ್ಕ್ಟಾಪ್ ಮೋಡ್ನ ಆನ್ ಮಾಡ್ಕೊಂಡ್ಮೇಲೆ ಈ ಥರ ಕಾಣಿಸುತ್ತೆ. ನೀವು ಮೊಬೈಲಲ್ಲೆಲ್ಲ ಹಾಕೋಕ್ಕೆ ಹೋಗ್ಬೇಡಿ. ಅದಾದಮೇಲೆ PG ಲಾಗಿನ್ ಆಗಿ ನಿಮ್ಮ ಕ್ಲಿಕ್ ಇಯರ್ ಟು ಅಪ್ಲೈ ಅಂತಿದೆಯಲ್ಲ, ಅದು ಕ್ಲಿಕ್ ಮಾಡಾದಮೇಲೆ ಈ ಥರ ಬರುತ್ತೆ. ಆವಾಗ ನೀವು ನಿಮ್ಮ ಮೇಲ್ ಮತ್ತು ಲಾಗಿನ್ ಆಗಿ ನಿಮ್ಮ ಮೊದಲನೇದು ಈ ಥರದ್ದು ಕಾಣಿಸುತ್ತೆ. ಅದೇನು ತೊಂದರೆ ಇಲ್ಲ. ನೆಕ್ಸ್ಟು ಎರಡನೇ ಆಪ್ಷನ್ ಇದೆಯಲ್ಲ, ಎಡಿಟ್ ಅಂತ ಏನೋ ಇದೆಯಲ್ಲ, ಅದಕ್ಕೆ ಹೋಗಿ. ಅದಾದಮೇಲೆ UG ರಿಜಿಸ್ಟರ್ ನಂಬರ್ನ ಹಾಕಬೇಕಾಗುತ್ತಿಲ್ಲ, ತಪ್ಪಿಲ್ಲದೆ ಹಾಕಿ. ಅದಾದಮೇಲೆ ಕೇಳುತ್ತೆ, ಡು ಯು ಕ್ಲೈಮ್ ಸೀಟ್ ಅಂಡರ್ ಫಾಲೋಯಿಂಗ್ ಫೆಸಿಲಿಟೀಸ್ ಅಂಡರಲ್ಲಿ, ಏನು ಕಲ್ಯಾಣ ಕರ್ನಾಟಕದವರ, ಕಾಶ್ಮೀರಿ ಅವರ ಅದಂತ ಕೇಳ್ತಾರೆ. ಅದೆಲ್ಲ ಸರ್ಟಿಫಿಕೇಟ್ ಇರಬೇಕು. ಅದಾದಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ, PDF ಅಲ್ಲಿ ಇರಬೇಕು ಆಯಿತಾ. SSLC ಮಾರ್ಕ್ಸ್ ಕಾರ್ಡ್, RSEM ಮಾರ್ಕ್ಸ್ ಕಾರ್ಡ್ಸ್, ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಾದ್ಮೇಲೆ ಮಾರ್ಕ್ಸ್ ಎಂಟರ್ ಮಾಡೋದು ಹೇಗಪ್ಪ ಅಂದರೆ, ಸುಮ್ಮನೆ ಈಗ ಲ್ಯಾಂಗ್ವೇಜ್ ಅಂತ ತೊಗೊಳ್ಳಿ. ಅಲ್ಲಿ ಹೇಳಿದ್ದಾರೆ ನೋಡಿ, BSc BA ಕ್ಯಾಂಡಿಡೇಟ್ಸ್ ಎಂಟರ್ಸ್ ಆಲ್ ಸೆಮಿಸ್ಟರ್ಗೆ ಎಂಟರ್ ಮಾಡಬೇಕು. BCom ಆಪ್ಷನ್ 1 ಎಂಟರ್ ಮಾಡಿದ್ರೆ ಸಾಕು. ಆಲ್ ಅದರ್ ಮೇಜರ್ ಡಿಗ್ರಿ ಸ್ಟೂಡೆಂಟ್ಸ್ ಫಿಲ್ ಆಪ್ಷನ್ 1 ಅಷ್ಟೇ ಆಯಿತಾ. ನಿಮಗೆ NEP ಅವರು 2 ಆಪ್ಷನ್ ಇದ್ದರೆ 2 ಮಾಡಿ, 3 ಇದ್ದರೆ 3 ಮಾಡಿ. ಈಗ ಲ್ಯಾಂಗ್ವೇಜ್ ಕನ್ನಡ ಅಂತ ತೊಗೊಳ್ಳಿ ಆಯಿತಾ. ನಿಮ್ಗೆ ಯಾವುದು ಲ್ಯಾಂಗ್ವೇಜ್ 1 ಇತ್ತು ಅದು ತೊಗೊಳ್ಳಿ. ಈಗ ಸೆಮಿಸ್ಟರ್ 1 ಅಂತ ಅಂದ್ಕೊಳ್ಳಿ. ಸೆಮಿಸ್ಟರ್ 1ನಲ್ಲಿ ಎಷ್ಟು ಮಾರ್ಕ್ಸ್ ಇತ್ತು, ಅದಕ್ಕೆ ಎಷ್ಟು ಮಾರ್ಕ್ಸ್ ತೊಗೊಂಡೆ, ಆ ಥರ ಎಲ್ಲ ಸೆಮ್ಮು ಅಪ್ಲೋಡ್ ಮಾಡ್ತಾ ಹೋಗಿ. ಇಂಗ್ಲೀಷಲ್ಲಿ ಕೂಡ ಅದೇ ರೀತಿ ಆಯಿತಾ. ಸೆಮ್ 1ಗಿಷ್ಟು, ಸೆಮ್ 2ಗಿಷ್ಟು, ಮ್ಯಾಕ್ಸ್ ಅಂತ ಇರೋ ಕಡೆ 100 ಅಂತ ಹಾಕಬೇಕು, ಅಥವಾ 150 ಎಷ್ಟಕ್ಕಿತ್ತು ಅಷ್ಟಕ್ಕೆ. ಅದಕ್ಕೆ ನೀವು ಎಷ್ಟು ಸ್ಕೋರ್ ಮಾಡಿದ್ದೀರಾ ಅಂತ ಹಾಕಬೇಕು. ಅದಾದಮೇಲೆ RSEM ಮಾರ್ಕ್ಸ್ನು ಫಿಲ್ ಮಾಡಾಯಿತು ಅಂತ ಅಂದ್ಕೊಳ್ಳಿ. 7, 8 ನಿಮಗಿಲ್ಲ, ಬಿಟ್ಬಿಡಿ. ನೀವು ಕೊನೆಯಲ್ಲಿ ಏನು ಕ್ಯಾಲ್ಕುಲೇಟ್ ನೀವು ಮಾಡೋದಲ್ಲ, ಅದೇ ತಗೊಳುತ್ತೆ, ಆರಾಮಾಗಿರಿ. ಅದಾದಮೇಲೆ ಮೇಯ್ನಾಗಿ ಆಪ್ಷನ್ ಇದು ತುಂಬ ಗೊಂದಲ. 3 ನಮಗಿರೋದು NEPಲಿ 2 ಅನ್ನೋದಾದರೆ ಬರೀ 2 ಆಯಿತಾ. ಅಲ್ಲಿ ಬಯೋಟೆಕ್ನಾಲಜಿ, ಝುವಾಲಜಿ ಅಂತಿದೆಯಲ್ಲ, ಅಲ್ಲಿ ನಿಮ್ಮ ಇಷ್ಟ ಬಂದಿದ್ದು ಹಾಕಿ ನಿಮ್ಮ ಸಬ್ಜೆಕ್ಟ್ನ. ಅದಾದಮೇಲೆ ಇನ್ನೇನಪ್ಪ ಮೇಯ್ನ್ ಅಂದರೆ, ಸರ್ ನಮಗೆ 2 ಪೇಪರ್ ಇತ್ತು ಅಂದರೆ, ಎಕ್ಸಾಂಪಲ್ ಈಗ 200ಕ್ಕೆ ಇತ್ತು ಅಂದರೆ 100 2 ಪೇಪರ್ ಇತ್ತು ಅಂದರೆ ಮ್ಯಾಕ್ಸ್ ಹತ್ರ 200 ಹಾಕಿ. ಅದಕ್ಕೆ ನೀವು ಎಷ್ಟು ತೆಗೆದ್ರಿ, ಇದರಲ್ಲಿ ಒಂದು 70, ಇದರಲ್ಲಿ ಒಂದು 80 ತೆಗೆದ್ರಿ, 150 ಆಯಿತು. ಅದನ್ನು ಸ್ಕೋರ್ ಕಡೆ ಹಾಕಿ. ಅಥವಾ ಸರ್ ನಮಗೆ 150 ಲ್ಯಾಬೆಲ್ಲ ಸೇರಿಸಿ 150 300ಕ್ಕಿತ್ತು ಸರ್ ಒಂದು ಸೆಮ್ಮಲ್ಲಿ ಅಂದರೆ, ಅದಕ್ಕೆ ಹಾಕಿ 300 ಅಂತ, ಅದಕ್ಕೆ ಎಷ್ಟು ಸ್ಕೋರ್ ಮಾಡಿದ್ರೆ ಹಾಕಿ. ಎಷ್ಟು ಪೇಪರ್ ಇದ್ರೂ ಕೂಡ ಅದು ಒಂದೇ ಸಬ್ಜೆಕ್ಟ್ ಅಂತ ಆ್ಯಡ್ ಮಾಡಿಬಿಟ್ಟು ಹಾಕಿ. ಅರ್ಥ ಆಯಿತು ಅಂತ ಅಂದ್ಕೋತೀನಿ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು, ಕಾಲೇಜ್ ಸೆಲೆಕ್ಷನ್ನ ನೀವು ಇದು ಮಾಡಿದಾಗ ಇಂಪಾರ್ಟೆಂಟ್ ನೋಡಿ, ಕ್ಯಾಂಡಿಡೇಟ್ ಮಸ್ಟ್ ಕಂಪಲ್ಸರಿ ಸೆಲೆಕ್ಟ್ ಆಲ್ ಕಾಲೇಜಸ್. ಇದು ಇಂಪಾರ್ಟೆಂಟು ಆಯಿತಾ. ಮಸ್ಟ್ ಆ್ಯಂಡ್ ಶುಡ್ ಎಲ್ಲ ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ 3ನೇದು ಪ್ರೋಗ್ರಾಮ್ ಆ್ಯಂಡ್ ಸೆಂಟರ್ ಸೆಲೆಕ್ಷನ್ ಓಪನ್ ಆದಮೇಲೆ ಅಲ್ಲಿ ನೀವು ನಿಮ್ಮ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ. ಜೊತೆಗೆ ನೀವು ಯಾವ
ಪ್ರೋಗ್ರಾಮ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಲ್ಲೂ ಹೇಳ್ತಾ ಇದ್ದಾರೆ ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ನೋಟಿಸ್, ಕ್ಯಾಂಡಿಡೇಟ್ಸ್ ಮಸ್ಟ್ ಆ್ಯಂಡ್ ಕಂಪಲ್ಸರಿ ಸೆಲೆಕ್ಟ್ ಆಲ್ ಕಾಲೇಜಸ್ ವಿತ್ ಪ್ರಯಾರಿಟಿ ಡ್ರಾಪ್ ಡೌನ್ ಅಂತ. ಆಯಿತಾ, ಅದನ್ನು ಸೆಲೆಕ್ಟ್ ಪ್ರೋಗ್ರಾಮ್ ಅಂತ ಬರುತ್ತೆ. ನೀವು ಅಲ್ಲಿ ಮಾರ್ಕ್ಸ್ ಅಪ್ಲೋಡ್ ಮಾಡಿದ್ಮೇಲೆ ಅದು ಓಪನ್ ಆಗುತ್ತೆ. ಅಲ್ಲಿ ಹಾಕೊಂಡು ಯಾವ ಕಾಲೇಜ್ ಫಸ್ಟ್ ಬೇಕು, ಯಾವ ಕಾಲೇಜ್ ಸೆಕೆಂಡ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಯಿತಾ, ಯಾವ ಕಾಲೇಜನ್ನು ಬಿಡೋಂಗಿಲ್ಲ, ಎಲ್ಲದಕ್ಕೂ ಪ್ರಯಾರಿಟಿ ಕೊಡಲೇಬೇಕು, 1 2 3 4 ಅಂತ. ಆಯಿತಾ, ಈ ವಿಡಿಯೋನ ಹೇಳಿದ್ದೀನಿ ಹೇಗೆ ಅಪ್ಲೈ ಮಾಡೋದು ಅಂತ. ಎಲ್ಲ ಜೋಪಾನವಾಗಿ ಅಪ್ಲೈ ಮಾಡಿ. ಅದೇ ಆ ವಿಡಿಯೋದಲ್ಲಿ ಒಂದು ಸ್ವಲ್ಪ ಫಾಸ್ಟಾಗಿ ಹೋಯ್ತು. ಆಪ್ಷನ್ 1 ಆಪ್ಷನ್ 2 ಮಾತ್ರ ಎಂಟ್ರಿ ಮಾಡ್ತೀರಾ. ಅದಾದ್ಮೇಲೆ ಅದರಲ್ಲಿ ಕೆಲವರು ಗೊಂದಲ ಇರೋದೇನಪ್ಪ ಅಂದರೆ, ನನಗೆ ಫಸ್ಟ್ ಸೆಮ್ಮಲ್ಲೇ 2 ಪೇಪರ್ ಇತ್ತು, ಫಿಸಿಕ್ಸು ಕೆಮಿಸ್ಟ್ರಿ 2 ಪೇಪರ್ ಇತ್ತು, ಹೆಂಗೆ ಸಾರ್ ಅಪ್ಲೈ ಮಾಡೋದು? 2 ಪೇಪರ್ ಎಷ್ಟು ಮಾರ್ಕ್ಸ್ಗಿತ್ತು? ಒಂದು 100ಕ್ಕಿತ್ತ, ಒಂದು 50ಕ್ಕಿತ್ತ, ಒಂದು 100ಕ್ಕಿತ್ತ 100ಕ್ಕಿತ್ತ, ಅಥವಾ 150 150ಕ್ಕಿತ್ತ? ಅದನ್ನು ಟೋಟಲ್ ಮಾಡಿ 2 ಪೇಪರ್ನ ಸೇರಿಸಿ ಎಷ್ಟಾಯಿತು? 200 ಆಯಿತು. ಅಥವಾ 150ಕ್ಕೆ 150 ಇದ್ರೆ 300 ಆಯಿತು. ಆಯಿತಾ, ಅದನ್ನು ಮ್ಯಾಕ್ಸ್ ಇರೋ ಕಡೆ ಹಾಕಿ. ಅದಾದಮೇಲೆ ನೀವು ಎಷ್ಟು ತೆಗ್ದಿದ್ದೀರಾ? ಒಂದ್ರಲ್ಲಿ 50 ತೆಗ್ದಿದ್ದೀರಾ, ಒಂದ್ರಲ್ಲಿ 60 ತೆಗ್ದಿದ್ದೀರಾ, 100 ಆಯಿತು. ಅದನ್ನು ಸ್ಕೋರ್ ಕಡೆ ಹಾಕಿ. ಕೊನೆಯಲ್ಲಿ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅದೇ ಪರ್ಸೆಂಟೇಜ್ ತೊಗೊಳುತ್ತೆ. ನೀವೇನು ಲೆಕ್ಕ ಹಾಕೋದು ಬೇಕಾಗಿಲ್ಲ. ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಹಾಕಿ. ಒಂದೊಂದು ಮಾರ್ಕ್ಸು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಯಿತಾ, ಹೇಳಿದ್ದೀನಿ ನಿಮ್ಮ ರಿಸ್ಕ್ ಅಂತ. ಯಾಕಂದರೆ ಏನು ನಾನು ಇಷ್ಟು ಪ್ರಯತ್ನ ಮಟ್ಟ ಹೇಳಿರೋದು ಕೂಡ ತಪ್ಪಾಗಿರ್ಬೋದು, ಯಾರೋ ಗೊತ್ತು. ಆಯಿತಾ, ಆದರೆ ಆಲ್ಮೋಸ್ಟ್ ಟ್ರೈ ಮಾಡಿದ್ದೀನಿ. ಇನ್ನೊಂದಿಬ್ಬರ ಹತ್ರ ಕೇಳಿ. ಆಯಿತಾ, ಏನು ಕೇಳೋದ್ರಲ್ಲೇನು ತಪ್ಪಿಲ್ಲ. ನಾನು ಹೇಳೋದೇ ಸರ್ವೋತ್ತಮ ಉತ್ತಮ ಅಂತ ನಾನು ಯಾವತ್ತೂ ಹೇಳ್ಕೊಳಲ್ಲ. ಆಯಿತಾ, ಎಲ್ರಿಗೂ ಧನ್ಯವಾದಗಳು. ನಮ್ಮ ಆವಾಸ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಎಲ್ಲನೂ. ಟೆಲಿಗ್ರಾಮ್ ಲಿಂಕ್ ಕೂಡ ಜಾಯ್ನ್ ಆಗಿ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.